ಅಭಿ, ನೀನು ಅಮ್ಮನ್ನ... ಹೌದು, ಅಮ್ಮನ್ನ ಅಮ್ಮ ಅಂತ ಕರೀದೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಅಮ್ಮ ನನಗೆ ಸಿಕ್ಬಿಟ್ರು ಬ್ರೋ. ತುಳಸಿಯವರೇ, ನೀವು ಹೇಳ್ತೀನಿ ಅಂದಿದ್ದು ಖುಷಿ ವಿಚಾರ ಇದೇನಾ? ನನ್ನ ಮನೆ ನಿಜವಾಗ್ಲೂ ನಂದಗೋಕುಲ ಆಗೋಯ್ತು. ಈ ಒಂದು ದಿನಕ್ಕೋಸ್ಕರ ನಾನು ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆ. ಹೌದಣ್ಣ, ನಮ್ಮ ಮನೇಲಿ ಸಂಭ್ರಮ ತುಂಬಿ ತುಳುಕ್ತಿದೆ. ಪ್ರತಿಯೊಬ್ಬರು ಮುಖದಲ್ಲೂ ನಗು ಕಾಣ್ತಿದೆ, ಪ್ರತಿಯೊಬ್ಬರು ಕಣ್ಣಲ್ಲೂ ಆನಂದ ಕಾಣ್ತಿದೆ. ಇನ್ನು ಮುಂದೆ ಈ ಸಂತೋಷನ ಯಾರಿಂದಲೂ ಹಾಳು ಮಾಡೋದಕ್ಕಾಗೋದಿಲ್ಲ. ಅಭಿ ತುಳಸಿ ಅಮ್ಮನ್ನ ಅಮ್ಮ ಅಂತ ಒಪ್ಕೊಂಡಿದ್ದಕ್ಕೆ ನಿಂಗೆ ಬೇಜಾರಾಯ್ತಾ? ಅದು ನಿನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ವಾ? ಅಮ್ಮ ನನ್ನಿಂದ ದೂರ ಆಗಿ... ಇಲ್ಲ, ದೂರ ಆಗಿ ಅಂದರೆ ತಪ್ಪಾಗುತ್ತೆ. ಅಮ್ಮ ಮನೆಯಿಂದ ಈ ಮನೆಗೆ ಬಂದು 1 ವರ್ಷ ಆಯಿತು ಅಷ್ಟೇ. ಹಬ್ಬ ಅಂದರೆ ಒಂದು 5-6 ಕಿಲೋಮೀಟ್ರ್ ದೂರ ಅಷ್ಟೇ. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿರೋದಕ್ಕೆ ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಹೆತ್ತ ತಾಯಿ ಮತ್ತೆ ಬರೋದೆಲ್ಲ ನೋವನ್ನ ಚಿಕ್ಕ ವಯಸ್ಸಿಂದವರೆಲ್ಲ ಹೇಗೆ ಸಹಿಸ್ಕೊಂಡಿರ್ಬೇಡ ಸಿರಿ. ತಾಯಿ ಪ್ರೀತಿ ಸಿಗದಿರೋರಿಗಿಂತ ನರದಷ್ಟು ಅಂದರೂ ಈ ಪ್ರಪಂಚದಲ್ಲಿ ಮತ್ತೆ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ತಾಯಿಯಿಂದ ಅವ್ರಿಗೆ ತಾಯಿ ಪ್ರೀತಿ ಸಿಗ್ತಾ ಇದೆ. ಆ ತಾಯಿ ಪ್ರೀತಿನ ಅವರೆಲ್ಲರೂ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ನಾನು ನನ್ನ ತಾಯಿ ಪ್ರೀತಿನ ಅವರೆಲ್ಲರ ಜೊತೆ ಹಂಚ್ಕೋತಾ ಇದ್ದೀನಿ. ಇದು ಹೆಮ್ಮೆ ಪಡೋ ವಿಷಯ ಅಲ್ವಾ ಸಿರಿ? ತಾಯಿ ಪ್ರೀತಿಗಿರೋ ಶಕ್ತಿ ಏನು ಗೊತ್ತಾ ಸಿರಿ? ಅದೊಂದು ರೀತಿ ಅಕ್ಷಯ ಪಾತ್ರ ಇದ್ದಾಗೆ. ನಾವು ತಗೊಂಡಷ್ಟು ಇನ್ನೂ ಹೆಚ್ಚಾಗಿ ಸಿಗ್ತಾನೆ ಇರುತ್ತೆ. ಬರೀ ನಾವು 20 ಜನ ಮಾತ್ರ ಅಲ್ಲ, ಇನ್ನೂ 1,00,000 ಜನ ಬಂದರೂ ಅವರೆಲ್ಲರ ಮೇಲೆ ನಮ್ಮ ಅಮ್ಮನ ಪ್ರೀತಿ ಒಂದೇ ಥರ ಇರುತ್ತೆ. ಅಂತ ಅಮ್ಮನ ಪಡೆದಿರೋದಕ್ಕೆ ನಾನೆಂಥ ಪುಣ್ಯವಂತ ಅಂತ ಖುಷಿ ಪಡ್ತಿದ್ದೀನಿ. ಆ ಖುಷಿಯಿಂದ ಬಂದಿರೋ ಕಣ್ಣೀರಿದು. ನಿಂಗೆ ಅವ್ರ ಬಗ್ಗೆ ಹೆಮ್ಮೆ ಅನ್ನಿಸ್ತಿರ್ಬೋದು ಸಮರ್, ಆದ್ರೆ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ಇಲ್ಲ ಸಿರಿ, ನೀನು ನನ್ನಲ್ಲಿ ಒಳ್ಳೆ ಗುಣ ಅಂತ ಏನಾದರೂ ನೋಡ್ತಿದ್ರೆ ಅದು ನನ್ನ ಅಮ್ಮನಿಂದನೇ ಬಂದಿರೋದು. ಅಮ್ಮನ ಪ್ರೀತಿಗೆ ಕಲ್ಲನ್ನು ಕೊರಕ್ಷೋ ಶಕ್ತಿ ಇದೆ. ಅದಕ್ಕೆ ಆ ಅಭಿ ಅಮ್ಮನ ವಾತ್ಸಲ್ಯದ ಮುಂದೆ ಸೋಲ್ಬೇಕಾಯ್ತು. ಈ ಮನೆಯವರೆಲ್ಲರೂ ಅಮ್ಮನ ಕೊಡ್ತಿರೋ ಪ್ರೀತಿ ಗೌರವನ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಸಿರಿ. ನಾನು ಈ ಮನೆಯವ್ರಿಗೆ ಋಣಿಯಾಗಿರ್ಬೇಕು. ಪ್ರೀತಿ ವಾತ್ಸಲ್ಯದಲ್ಲಿ ಋಣದ ಮಾತಿರಲ್ಲ ಸಮರ್. ಈಗ ಇದು ಕಣ್ಣೀರು ಹಾಕೋ ಸಮಯ ಅಲ್ಲ, ಖುಷಿ ಪಡೋ ಸಮಯ. ಅಭಿ ಅದಕ್ಕೆ ನಾ ಅಮ್ಮ ಅಂದಿದ್ದಾಯ್ತು. ಅದಕ್ಕೆ ಮನೆಯವರೆಲ್ಲರೂ ಪ್ರೀತಿನ ನಿನಗಿನ್ನ ಹೆಚ್ಚಾಗಿ ಗಳಿಸಿದ್ದಾಯ್ತು. ಅವ್ರದ್ದು ನಿಜವಾದ ಪ್ರೀತಿ. ಅವರು ಆ ಪ್ರೀತಿನ ಹೃದಯದಿಂದ ಗೆದ್ದಿದ್ದಾರೆ. ನಿನ್ನ ಹಾಗೆ ಬಣ್ಣದ ಮಾತುಗಳಿಂದನೋ ಮೋಸದಿಂದನೋ ಅಲ್ಲ. ಹೃದಯದಿಂದ ಗೆದ್ದಿರೋ ಪ್ರೀತಿ ಶಾಶ್ವತವಾಗಿರುತ್ತೆ. ಮೋಸದಿಂದ ಪಡ್ಕೊಂಡಿರೋ ಪ್ರೀತಿ ಆದಷ್ಟು ಬೇಗ ಮುರಿದು ಬೀಳುತ್ತೆ. ಅಭಿ ತುಳಸಿ ಅವ್ರನ್ನ ಅಮ್ಮ ಅಂದಿದ್ದಕ್ಕೆ ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರಾ? ಚಚ್ಚೆ, ಪಾಪ ಆ ಮಕ್ಕಳು, ಅವ್ರಿಗೂ ತಾಯಿ ಪ್ರೀತಿ ಬೇಕಾಗಿತ್ತು. ಅದೀಗ ಅವ್ರಿಗೆ ಸಿಕ್ಕಿದೆ ಅಷ್ಟೇ. ನನಗೂ ಅದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ಆ ಮಕ್ಕಳನ್ನ ತಬ್ಬಲಿಗಳಾಗಿ ಮಾಡಿದ್ದು ನೀನೇ. ಆ ಮಕ್ಕಳಿಂದ ತಾಯಿನ ದೂರ ಮಾಡಿದೆ. ಮಕ್ಕಳನ್ನ ತಂದೆಯಿಂದ ದೂರ ಇರೋ ಥರ ನೋಡಿಕೊಂಡೆ. ಆ ಮಕ್ಕಳ ಮೇಲೆ ವಾತ್ಸಲ್ಯ ಇದೆ ಅನ್ನೋ ಥರ ನಾಟಕ ಆಡಿ ಅವರ ನಂಬಿಕೆನ ಗಳಿಸ್ಕೊಂಡೆ. ನೋಡ್ತಾ ಇರೋ,
ಈಗ ಅದೆಲ್ಲದಕ್ಕೂ ಅಂತ್ಯ ಬಂದಿದೆ. ತಂದೆ ಮಕ್ಕಳು ಒಂದಾಗಾಯ್ತು. ಅದಕ್ಕೆ ನಾ ಅಮ್ಮ ಅಂತ ಒಪ್ಕೊಂಡಿದ್ದಾಯ್ತು. ಮನೇಲಿ ಖುಷಿ ಸಂಭ್ರಮ ತುಂಬಿ ತುಳುಕೋ ಕಾಲ ಬಂದಾಯ್ತು. ಇನ್ನೇನಿದ್ರು ನಿನ್ನ ಸರ್ವನಾಶ ಆಗೋ ಕಾಲ ಅಷ್ಟೆ. ಎಲ್ಲದಕ್ಕೂ ಸಿದ್ಧವಾಗಿರೋ.